ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ನಾಯಕನಾಗಿ ವಕೀಲ ವೃತ್ತಿಯಿಂದ ಜೀವನವನ್ನು ಆರಂಭಿಸಿ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಪಟ್ಟಕ್ಕೇರಿ ನಂತರ ದೇಶದ ಕೇಂದ್ರ ಸಚಿವರಾಗಿ ಮೆರೆದ ಡಿ.ವಿ. ಸದಾನಂದ ಗೌಡ ಅವರ ರಾಜಕೀಯ ಪಯಣದ ಬಗ್ಗೆ ಗೊತ್ತಾ? ದಕ್ಷಿಣ ಕನ್ನಡದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ದೇವರಗೊಂಡ ವೆಂಕಟಪ್ಪ ಸದಾನಂದ ಗೌಡರು ಹೇಗೆ ಕಷ್ಟಪಟ್ಟು ಕಾನೂನು ವಿದ್ಯಾಭ್ಯಾಸ ಪಡೆದರು, ಜನಸಂಘ ಮತ್ತು ಬಿಜೆಪಿ ಯುವ ಮೋರ್ಚಾದ ಮೂಲಕ ರಾಜಕೀಯದ ಆರಂಭಿಕ ಹೆಜ್ಜೆಯನ್ನು ಇಟ್ಟು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಶುರು ಮಾಡಿ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಪಕ್ಷದ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೇರಿದ್ದು ಹೇಗೆ? 2011ರಲ್ಲಿ ಬಿ.ಎಸ್. ಯಡಿಯೂರಪ್ಪ ಅವರ ರಾಜೀನಾಮೆಯ ನಂತರ ಕರ್ನಾಟಕದ 20ನೇ ಮುಖ್ಯಮಂತ್ರಿಯಾಗಿ ಇವರು ಕೈಗೊಂಡ ದಿಟ್ಟ ನಿರ್ಧಾರಗಳೇನು? ಮುಂದೆ ರೈಲ್ವೆ ಸಚಿವರಾಗಿ, ಕಾನೂನು ಸಚಿವರಾಗಿ ಹಾಗೂ ರಸಗೊಬ್ಬರ ಖಾತೆ ಸಚಿವರಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಇವರ ಪಾತ್ರವೇನು? ಇವರು ರಾಜಕೀಯ ಜೀವನದಲ್ಲಿ ಎದುರಿಸಿದ ವಿವಾದಗಳೇನು? ಇವರ ಮುಖ್ಯಮಂತ್ರಿ ಅವಧಿಯ ನಿರ್ಗಮನಕ್ಕೆ ಕಾರಣವೇನು? ಇವರ ಬದುಕಿನ ಏಳು ಬೀಳುಗಳು, ಶಿಕ್ಷಣದ ಹಾದಿ, ರಾಜಕೀಯದ ಆರಂಭಿಕ ಹಂತದಿಂದ ಹಿಡಿದು ಕೇಂದ್ರ ಸಚಿವ ಸ್ಥಾನದವರೆಗೆ ಸಂಪೂರ್ಣ ಇತಿಹಾಸವನ್ನ, ರಾಜಕೀಯ ಇತಿಹಾಸವನ್ನ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಡಿ.ವಿ. ಸದಾನಂದ ಗೌಡರು ಭಾರತೀಯ ರಾಜಕಾರಣದಲ್ಲಿ ವಿಶೇಷವಾಗಿ ಕರ್ನಾಟಕ ಬಿಜೆಪಿ ಪಕ್ಷದಲ್ಲಿ ಸಂಘಟನಾತ್ಮಕ ವಿಭಾಗದಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದಿರುವ ನಾಯಕ. ಡಿ.ವಿ. ಸದಾನಂದ ಗೌಡರು ಮಾರ್ಚ್ 19, 1953ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮಂಡೆಕೋಲು ಗ್ರಾಮದಲ್ಲಿ ವೆಂಕಟಪ್ಪಗೌಡ ಮತ್ತು ಕಮಲ ದಂಪತಿಗಳಿಗೆ ಪುತ್ರನಾಗಿ ಜನಿಸಿದರು. ಇವರ ಶೈಕ್ಷಣಿಕ ಹಿನ್ನೆಲೆಯು ವಕೀಲ ವೃತ್ತಿಯ ಬಲವಾದ ಅಡಿಪಾಯವನ್ನ ಸೂಚಿಸುತ್ತೆ. ಕಾನೂನು ಪದವಿಯ ನಂತರ 1976ರಲ್ಲಿ ಸುಳ್ಯ ಮತ್ತು ಪುತ್ತೂರಿನಲ್ಲಿ ವಕೀಲ ವೃತ್ತಿಯನ್ನ ಆರಂಭಿಸಿದ್ರು. ವಕೀಲರಾಗಿ ಕೆಲಕಾಲ ಕಾರ್ಯನಿರ್ವಹಿಸಿದ ನಂತರ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿಯೂ ಸೇವೆಯನ್ನ ಸಲ್ಲಿಸಿದರು. ಈ ಕಾನೂನು ವೃತ್ತಿಪರ ಹಿನ್ನೆಲೆಯು ನಂತರ ಇವರಿಗೆ ಕೇಂದ್ರದಲ್ಲಿ ಕಾನೂನು ಮತ್ತು ನ್ಯಾಯ ಸಚಿವರಂತಹ ಪ್ರಮುಖ ಖಾತೆಯನ್ನ ನಿರ್ವಹಿಸಲು ಭದ್ರ ಬುನಾದಿಯನ್ನ ಒದಗಿಸಿತು. ಸದಾನಂದ ಗೌಡರು ತಮ್ಮ ರಾಜಕೀಯ ಪಯಣವನ್ನು ವಿದ್ಯಾರ್ಥಿ ರಾಜಕಾರಣದಿಂದಲೇ ಆರಂಭಿಸಿದ್ರು. ಇವರು ಕಾನೂನು ವಿದ್ಯಾರ್ಥಿ ಸಂಘದ ಪ್ರಮುಖ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ರು. ಅಲ್ಲದೆ ಜಿಲ್ಲಾ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಅಂದ್ರೆ ಎಬಿವಿಪಿಯ ಮುಖ್ಯ ಕಾರ್ಯದರ್ಶಿಯಾಗಿ ಜನಪ್ರಿಯತೆಯನ್ನ ಗಳಿಸಿದ್ರು. ಈ ಆರಂಭಿಕ ವಿದ್ಯಾರ್ಥಿ ಮತ್ತು ಸಂಘಟನಾತ್ಮಕ ರಾಜಕಾರಣದ ಹಿನ್ನೆಲೆಯು ಇವರ ನಂತರದ ಬೆಳವಣಿಗೆಯನ್ನ ನಿರ್ಧರಿಸಿತು. 1983ರಿಂದ 1988ರ ಅವಧಿಯಲ್ಲಿ ರಾಜ್ಯ ಬಿಜೆಪಿ ಯುವ ಘಟಕದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು. ಇದು ಇವರ ರಾಜಕೀಯ ವೃತ್ತಿ ಜೀವನವು ವ್ಯಕ್ತಿಗತ ಜನಪ್ರಿಯತೆಗಿಂತ ಹೆಚ್ಚಾಗಿ ಬಿಜೆಪಿ ಮತ್ತು ಅದರ ಮಾತೃ ಸಂಸ್ಥೆಗಳಾದ RSSನ ಸಂಘಟನಾತ್ಮಕ ಬುನಾದಿಯ ಮೇಲೆ ನಿಂತಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತೆ. ಈ ಬಲವಾದ ಸಂಘಟನಾತ್ಮಕ ನಿಷ್ಠೆಯು 2011 ಮತ್ತು 2024ರ ಕರ್ನಾಟಕ ಬಿಜೆಪಿಯಲ್ಲಿ ಗುಂಪು ರಾಜಕೀಯವು ಉತ್ತುಂಗಕ್ಕೇರಿದ ಸಂದರ್ಭಗಳಲ್ಲಿ ಇವರನ್ನು ಮೂಲ ಬಿಜೆಪಿಗರ ಬಣದಲ್ಲಿ ಗುರುತಿಸಲು ಮತ್ತು ದೆಹಲಿಯ ಹಿರಿಯ ನಾಯಕತ್ವದಿಂದ ವಿಶ್ವಾಸ ಗಳಿಸಲು ಸಹಾಯವಾಯಿತು. ಸದಾನಂದ ಗೌಡರ ರಾಜಕೀಯ ಜೀವನದ ಈ ಹಂತವು ಕರಾವಳಿ ಭಾಗದಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸುವ ಇವರ ಸಾಮರ್ಥ್ಯವನ್ನ ಅನಾವರಣಗೊಳಿಸಿತು. ಸದಾನಂದ ಗೌಡರು ಮೊದಲ ಬಾರಿಗೆ 1994ರಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದರು. 2004ರವರೆಗೆ ಸೇವೆಯನ್ನ ಮುಂದುವರೆಸಿದರು. ಈ ಶಾಸಕಾಂಗ ಅವಧಿಯಲ್ಲಿ ಇವರು 1994ರಿಂದ 1999ರವರೆಗೆ ವಿರೋಧ ಪಕ್ಷದ ಉಪನಾಯಕರಾಗಿ ಪರಿಣಾಮಕಾರಿ ಪಾತ್ರವನ್ನು ವಹಿಸಿದ್ರು. ರಾಜ್ಯದ ವಿಷಯಗಳ ಬಗ್ಗೆ ತಮ್ಮ ಹಿಡಿತವನ್ನ ಪ್ರದರ್ಶಿಸಿದರು. ರಾಜ್ಯ ಮಟ್ಟದಲ್ಲಿ ಇವರು 2003ರಿಂದ 2004ರ ಅವಧಿಯಲ್ಲಿ ರಾಜ್ಯ ಬಿಜೆಪಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದರು. ಬಳಿಕ 2004ರಿಂದ 2006ರ ಅವಧಿಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡರು. ಈ ರಾಷ್ಟ್ರೀಯ ಹುದ್ದೆಯು ದೆಹಲಿಯ ಪಕ್ಷದ ಉನ್ನತ ನಾಯಕತ್ವದೊಂದಿಗೆ ನೇರ ಸಂಪರ್ಕವನ್ನ ಬಲಪಡಿಸಿತು. ಇದೇ ಸಮಯದಲ್ಲಿ ಇವರು 2003ರಿಂದ 2004ರವರೆಗೆ
ಸಾರ್ವಜನಿಕ ಲೆಕ್ಕಪತ್ರ ವಿಭಾಗದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿ ಹಣಕಾಸು ಮತ್ತು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ತಮ್ಮ ಆಡಳಿತಾತ್ಮಕ ಸಾಮರ್ಥ್ಯವನ್ನು ತೋರಿಸಿದರು. ಇನ್ನು ಸದಾನಂದಗೌಡರು 2006ರಿಂದ 2010ರವರೆಗೆ ಕರ್ನಾಟಕ ಬಿಜೆಪಿ ಘಟಕದ ರಾಜ್ಯಾಧ್ಯಕ್ಷರಾಗಿ ಪ್ರಮುಖ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಈ ಅವಧಿಯು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಏರಲು ಕಾರಣವಾದ ಪ್ರಮುಖ ಸಂಘಟನಾತ್ಮಕ ಶಕ್ತಿಯ ಹಂತವಾಗಿತ್ತು. ಇನ್ನು ಇವರು ಶಾಸಕಾಂಗದಲ್ಲಿಯೂ ತಮ್ಮ ಬಹುಮುಖಿ ಅನುಭವವನ್ನು ಪ್ರದರ್ಶಿಸಿದರು. 2004ರಲ್ಲಿ ಮಂಗಳೂರು ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದರು. ನಂತರ 2009ರಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸಂಸದರಾದರು. ರಾಜ್ಯಾಧ್ಯಕ್ಷರಾಗಿಯೂ ಸಂಸದರಾಗಿಯೂ ಕಾರ್ಯನಿರ್ವಹಿಸಿದ ಇವರ ಈ ಅನುಭವವು ರಾಜ್ಯ ಮತ್ತು ರಾಷ್ಟ್ರೀಯ ಎರಡು ಹಂತಗಳಲ್ಲಿ ನಾಯಕತ್ವದ ಸಾಮರ್ಥ್ಯವನ್ನು ದೃಢೀಕರಿಸಿತು. 2011ರಲ್ಲಿ ಯಡಿಯೂರಪ್ಪ ಅವರ ರಾಜೀನಾಮೆಯ ನಂತರ ಈ ಸಮಗ್ರ ಅನುಭವವು ಇವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿಸುವಲ್ಲಿ ನಿರ್ಣಾಯಕ ಅಂಶವಾಗಿತ್ತು. ಸದಾನಂದಗೌಡರ ಮುಖ್ಯಮಂತ್ರಿ ಅವಧಿಯು ಅಲ್ಪಕಾಲಿಕವಾಗಿದ್ದರೂ ರಾಜ್ಯ ರಾಜಕಾರಣದಲ್ಲಿ ಪಕ್ಷದ ಆಂತರಿಕ ಅಧಿಕಾರ ಹೋರಾಟದ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳಲು ಇದು ನಿರ್ಣಾಯಕವಾಯಿತು. ಕರ್ನಾಟಕದ ರಾಜಕೀಯವು ಭ್ರಷ್ಟಾಚಾರದ ಆರೋಪಗಳು ಮತ್ತು ಆಂತರಿಕ ಗುಂಪುಗಾರಿಕೆಯಿಂದ ತೀವ್ರ ಬಿಕ್ಕಟ್ಟಿನಲ್ಲಿದ್ದಾಗ ಆಗಿನ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ರಾಜೀನಾಮೆಯನ್ನು ಸಲ್ಲಿಸಿದರು. ಇದರ ಹಿನ್ನೆಲೆಯಲ್ಲಿ ಸಂಘಟನಾತ್ಮಕ ಹಿನ್ನೆಲೆಯುಳ್ಳ ಸ್ವಂತ ಒಂದು ರೀತಿಯ ಸ್ವಇಚ್ಛಾ ಇಮೇಜ್ ಹೊಂದಿದ್ದ ಸದಾನಂದಗೌಡರು ಆಗಸ್ಟ್ 4, 2011ರಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಇವರ ನೇಮಕವು ಯಡಿಯೂರಪ್ಪ ಬಣಕ್ಕೆ ತಾತ್ಕಾಲಿಕವಾಗಿ ಒಪ್ಪಿಕೊಳ್ಳುವ ಮತ್ತು ಕೇಂದ್ರ ನಾಯಕತ್ವದ ವಿಶ್ವಾಸ ಗಳಿಸಿದ ನಾಯಕರನ್ನು ಆರಿಸುವ ಒಂದು ರಾಜಕೀಯ ಹೊಂದಾಣಿಕೆಯಾಗಿತ್ತು. ಸದಾನಂದಗೌಡರ ಮುಖ್ಯಮಂತ್ರಿ ಅವಧಿಯು ಕೇವಲ 11 ತಿಂಗಳ ಕಾಲ ನಡೆಯಿತು. ಇವರು ತಮ್ಮ ಆಡಳಿತಾತ್ಮಕವಾಗಿ ಇಮೇಜನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದರು. ಯಡಿಯೂರಪ್ಪ ಅವರ ಬೆಂಬಲಿಗರ ಬಣವು ನಿರಂತರವಾಗಿ ಬಂಡಾಯ ನಡೆಸಿತು. ಯಡಿಯೂರಪ್ಪ ಅವರು ಪಕ್ಷವನ್ನು ತ್ಯಜಿಸಿ ಹೊಸ ಪಕ್ಷದ ಸ್ಥಾಪನೆಯ ಬೆದರಿಕೆ ಹಾಕುವ ಹಂತಕ್ಕೆ ತಲುಪಿದ್ದರಿಂದ ಅವರ ಬಣವು DVS ಆಡಳಿತದ ವಿರುದ್ಧ ಸಾರ್ವಜನಿಕವಾಗಿ ಮತ್ತು ಆಂತರಿಕವಾಗಿ ಗುಂಪುಗಾರಿಕೆ ನಡೆಸಿತು. ಇಲ್ಲಿನ ರಾಜಕೀಯ ವಿಶ್ಲೇಷಣೆಯು ಸದಾನಂದಗೌಡರ ಅಧಿಕಾರಾವಧಿಯ ಅಕಾಲಿಕ ಅಂತ್ಯವು ಕರ್ನಾಟಕ ಬಿಜೆಪಿಯ ಇತಿಹಾಸದಲ್ಲಿ ಆಂತರಿಕ ಬಣ ರಾಜಕೀಯದ ಶಕ್ತಿಯು ಮುಖ್ಯಮಂತ್ರಿಯ ಆಡಳಿತವನ್ನು ಮುರಿಯಬಲ್ಲದು ಎಂಬುದಕ್ಕೆ ಪ್ರಮುಖ ಉದಾಹರಣೆಯಾಗಿದೆ ಎಂಬುದನ್ನು ಸೂಚಿಸುತ್ತೆ. ಪಕ್ಷದ ಸಂಘಟನಾತ್ಮಕ ನಿಷ್ಠೆಯುಳ್ಳ ನಾಯಕನಾಗಿದ್ದರೂ ರಾಜ್ಯದ ರಾಜಕೀಯವು ವ್ಯಕ್ತಿಗತ ವರ್ಚಸ್ಸು ಮತ್ತು ಕುಟುಂಬ ರಾಜಕೀಯ ಪ್ರಾಬಲ್ಯದ ಎದುರು ನಿಲ್ಲಲು ಸಾಧ್ಯವಾಗಲಿಲ್ಲ. ಜುಲೈ 2012ರಲ್ಲಿ ಇವರು ಜಗದೀಶ್ ಶೆಟ್ಟರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರಿಸಿದರು. ನಂತರ 2014ರಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ರಚನೆಯಾದಾಗ ಸದಾನಂದಗೌಡರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿ ಕೇಂದ್ರ ಸಂಪುಟಕ್ಕೆ ಪ್ರವೇಶಿಸಿದರು. ಕೇಂದ್ರದಲ್ಲಿ ಇವರು 4 ವಿಭಿನ್ನ ಮತ್ತು ಪ್ರಮುಖ ಖಾತೆಯನ್ನು ನಿರ್ವಹಿಸುವ ಮೂಲಕ ಆಡಳಿತಾತ್ಮಕ ಸ್ಥಿರತೆಯನ್ನು ಪ್ರದರ್ಶಿಸಿದರು. ಇನ್ನು 2021ರಲ್ಲಿ ಸದಾನಂದಗೌಡರದ್ದು ಎನ್ನಲಾದ ವಿಡಿಯೋ ಕಾಲ್ ರೆಕಾರ್ಡಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಸಾಕಷ್ಟು ಹರಿದಾಡಿತ್ತು. ಆದರೆ ಸದಾನಂದಗೌಡರು ಇದೊಂದು ಫೇಕ್, ಇದೊಂದು ನಕಲಿ ಹಾಗೂ ರಾಜಕೀಯ ವಿರೋಧಿಗಳ ಷಡ್ಯಂತ್ರ ಅಂತ ಇದನ್ನು ತಳ್ಳಿ ಹಾಕಿದರು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.